ಏರ್ತಾ ನಡೆದಿರುವಾಗ ಮೈಸೂರು ಭಾಗದಲ್ಲಿ ಸಾಕಷ್ಟು ಸುಳ್ಳುಗಾರರು ನೀ ಸುಳ್ಳು ಇವರು ಯಾರು ಸತ್ಯ ಯಾರು ಸುಳ್ಳು ಆ ಮಧ್ಯೆ ಆರೋಪ ಪ್ರತ್ಯಾರೋಪ ಗುರು ಶಿಷ್ಯರ ಮಧ್ಯೆ ಓದೈತಲ್ಲ. ಗುರು ಶಿಷ್ಯರು ಅಂದರೆ ಯಾರು ಅಂತೇಳಿ ಸಿದ್ದರಾಮಯ್ಯ ಮತ್ತು ನಮ್ಮ ದೇವೇಗೌಡರ ಮಧ್ಯದಲ್ಲೇ ಜೋರಾಗಿಬಿಟ್ಟದು. ನನ್ನ ಆರಿಸ್ತಂದ್ರೆ ನಮ್ಮ ಬಿ ಜೆ ಪಿಯನ್ನು ಆರಿಸ್ತಂದ್ರೆ ನಾನು ಮೇಕೆದಾಟಿಯನ್ನು ನಮ್ಮ ಇಕ್ವೇಷನ್ ನಮ್ಮ ಪ್ರೈಮ್ ಮಿನಿಸ್ಟರ್ ಚೆನ್ನಾಗ್ಯದ, ನಾವು ಮಾಡಿಕೊಡ್ತೀನಿ, ಇಂಪ್ಲಿಮೆಂಟೇಷನ್ ಮಾಡೋ ಸಲ ಪ್ರಯತ್ನ ಮಾಡ್ತೀನಿ ಅಂತ ಏನೋ ಒಂದು ಹೇಳಿದರು ದೇವೇಗೌಡರು. ಎಲೆಕ್ಷನ್ ಸಮಯ ಎಲ್ಲ ಇದು, ಎಲ್ಲರೂ ಒಂದು ಮಾತು ಮಾತಾಡ್ತಾ ಇರ್ತಾರೆ, ಅವರು ಮಾತಾಡಿದರು. ಅದಕ್ಕೆ ಅಷ್ಟು ಇಕ್ವೇಷನ್ ಅಷ್ಟು ಹೊಂದಾಣಿಕೆ ನಿಮ್ಮಲ್ಲಿ ಇತ್ತಂದ್ರೆ ಈಗ ಯಾಕೆ ಮಾಡಬಾರದು ಇವತ್ತನ ಅನ್ನುವಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾತಾಡಿದರು. ಮೇಕೆದಾಟು ಕುಡಿಯುವ ನೀರಿನ ಬೆಂಗಳೂರಿಗೆ ಅದು ನಿರಂತರವಾಗಿ ನೀರಿನ ರಾಜಕೀಯ, ಬಾರ್ಡರ್ ರಾಜಕೀಯ, ಮತ್ತೇನು ತಮ್ಮ ವೈಯಕ್ತಿಕ ರಾಜಕೀಯ ಎಲ್ಲವೂ ನೆನ್ನೆ ತಿಕ್ಕಾಟದಲ್ಲಿ ಆಗ್ತಾಯಿರೋದು. ಅದರಲ್ಲೂ ಗುರು ಶಿಷ್ಯರ ಒಂದು ಯುದ್ಧ 2006 ನಂತರ ಇನ್ನೂ ಶುರು ಆಯಿತು. ಈಗ ಇನ್ನೂ ಹಾಗೆ ಮುಂದುವರೆದ, ಇನ್ನೂ ಮುಂದುವರಿತಾನೆ ಇದೆ. ಕೆಲವೊಮ್ಮೆ ಹೊಂದಾಣಿಕೆ ಆಗ್ತದೆ, ಕೆಲವೊಮ್ಮೆ ಇಲ್ಲ. 2018 ಏನೋ ಒಂದು ಸ್ವಲ್ಪ ಡೌನ್ ಆದ ತಕ್ಷಣ ದೇವೇಗೌಡರ ಮನೆಗೆ ಸ್ವತಃ ಹೋಗಿ ಸಿದ್ದರಾಮಯ್ಯವರು ಒಂದೇನೋ ಸಾಹಸ ಮಾಡಿ ಬಿ ಜೆ ಪಿನ ಹೊರಗೆ ಗೌರ್ಮೆಂಟ್ ಮಾಡಿದರು. ಅದ್ರ ಒಂದು ವರ್ಷ ನಡೀಲಿಲ್ಲ ಅನ್ನೋದು ಗೊತ್ತದ. ಆ ಸಂದರ್ಭದಲ್ಲಿ ಎಷ್ಟು ಕೋಆಪ್ರೇಷನ್ ಮಾಡಿದ್ರು ಕುಮಾರಸ್ವಾಮಿ ಇವ್ರು ಹೇಳಿದಂಗೆ ಎಷ್ಟು ಕೇಳಿದ್ರು. ಆ ಮತ್ತೆ ಬೇರೆ ಅವ್ರ ಮೇಲೆ ಇವ್ರು ಆರೋಪ ಮಾಡಿದ್ರು, ಇವ್ರ ಮೇಲೆ ಅವ್ರು ಆರೋಪ ಮಾಡ್ತಾಯಿದ್ದಾರೆ. ಆರೋಪ ಪ್ರತ್ಯಾರೋಪ ನಡೆದವ. ಆದರೆ ಅವ್ರ ರಾಜಕೀಯ ಮಾತ್ರ ಇನ್ನೂ ಹಾಗೆ ದಿನಕ್ಕೆ ಬೆಳಿತಾನೆ ಇದೆ. ಅಂದರೆ ಅವ್ರು ಬಿಟ್ಟು ಬೇರೆದವ್ರಲ್ಲಿ ಯಾರು ಬೆಳಿಬಾರ್ದು ಅನ್ನುವಾಗ ಈ ರಾಜಕಾರಣಿಗಳು ಹಂಗೆ ಬೆಳೆದು ನಿಂತಿರಲಿಲ್ಲ ರೀ. ಅವ್ರೊಳಗೆ ಕಾಂಪಿಟೇಷನ್ ಮಾಡಿಸೋದು, ಈ ಕುಟುಂಬದೊಳಗೆ ವಿರುದ್ಧ ರಾಜಕೀಯ ಮಾಡಿಸೋದು. ಯಾಕಂದ್ರೆ ತಾವು ಉಳಿಬೇಕಾಗಿತ್ತು. ಇನ್ನೊಬ್ಬ ಕಾಂಪಿಟೇಟರ್ ಬಂದಪ್ಪ ಇನ್ನೂ ಬಲಿಷ್ಠ ಆಗ್ತಾನೆ ಅಂತೇಳಿ ಅವ್ರವ್ರೊಳಗೆ ಮಾಡ್ತಾಯಿರ್ತಾರೆ. ಅನೇಕ ಸುಳ್ಳುಗಳನ್ನು, ಸತ್ಯಗಳನ್ನ, ಅರ್ಥಸತ್ಯಗಳನ್ನ ಹೇಳೋದು ಸಾಮಾನ್ಯ. ಹಂಗೀಗ ದೇವೇಗೌಡರಿಗೆ ಈ ಶತಾಯಗದ ಮಾಡಿ ತಮ್ಮ ಮೈಸೂರು ಏರಿಯಾವನ್ನು ತಮ್ಮ 3 ಕ್ಷೇತ್ರಗಳನ್ನು ಈಗಾಗಲೇ ಗೊತ್ತದ, ಮಂಡ್ಯ, ಹಾಸನ ಮತ್ತು ಕೋಲಾರ, ಇವು 3 ಕೊಟ್ಬಿಟ್ಟಿದ್ದಾರೆ ಬಿ ಜೆ ಪಿಗೆ. ಇವ್ರಿಗೆ ನೀವು ಗೆದ್ದು ತೋರಿಸ್ರಪ್ಪ ಮಾಡಿರಿ, ನಮ್ಮ ಜೊತೆ ಸಹಕಾರ ಮಾಡಬೇಕು, ಎಲ್ಲ ಕಡೆ ಬಂದು ಪ್ರಚಾರ ಮಾಡಬೇಕು ಅಂತ ಏನೋ ಕಂಡೀಷನ್ ಮಾಡ್ಕೊಂಡಿದ್ದಾರೆ. ಆ ಕಂಡೀಷನ್ ಪ್ರಕಾರ ಇವತ್ತು ದೇವೇಗೌಡರು ಒಂದು ಮೈಸೂರು ಭಾಗದಲ್ಲಿ, ಅದರಲ್ಲೂ ತನ್ನ ನಡೆಯ ಈಗ ಒಂದು ಗ್ರಾಮಾಂತರ ಗೊತ್ತಲ್ಲ ಬೆಂಗಳೂರು, ಆ ಭಾಗದಲ್ಲೇ ಡಿ ಕೆ ಸುರೇಶ್ ಬಲಿಷ್ಠ ಒಂದು ದೊಡ್ಡ ಬಂಡೆಗಾಲಿನ ತಮ್ಮ ಇನ್ನೂ ಸಣ್ಣ ಬಂಡೆಗಾಲ ಅನ್ರಿ, ಮತ್ತೇನು ಅನ್ರಿ, ಒಂದು ಕಡೆ ಮಣ್ಣಿನ ಮಗ, ಇನ್ನೊಂದು ಕಡೆ ಈ ಬಂಡೆಗಲ್ಲು ಅಥವಾ ಕಲ್ಲಿನ ಮಗ ಅನ್ರಿರ್ಬೇಕಾದ್ರೆ ಇವ್ರ ನನಗೆ ತಿಕ್ಕಾಟ ಹೇಳೋದು. ಇದರ ಚೂರಾಗವ್ರು ಯಾರು ಅಂದಾಗ ಮಣ್ಣಿನ ಮಗ ಅಂತ ಅವ್ರು ಹೇಳ್ತಾರೆ, ಮಣ್ಣು ಅಂತ ಹೇಳ್ತಾರೆ. ಈಗ ಅವರು ಇಲ್ಲ, ಮಣ್ಣು ಗಟ್ಟಿಕೊಂಡು ಕಲ್ಲು ಆಗ್ತದೆ, ಕಲ್ಲು ಹೊಡೆದ ಮಣ್ಣು ಆಗ್ತದೆ. ಏನೋ ಆಗಿರಿ, ಒಟ್ಟು ಚುನಾವಣೆ ನಡೆದಲ್ಲ. ಯಾರು ಹೊಡಿತಾರೆ, ಅದು ಯಾರು ಸೋಲಿಸ್ತಾರ, ನಾವು ಜೂನ್ ತನಕ ವೇಟ್ ಮಾಡೋದು. ಬಟ್ ಈ ಯುದ್ಧದ ಬಗ್ಗೆ ಈಗ ನಡೆದಲ್ಲ, ಒಬ್ರಿಗೆ ಆರೋಪ ಪ್ರತ್ಯಾರೋಪದ ಬಗ್ಗೆ. ಯಾಕಂದ್ರೆ 2006 ಪೂರ್ವದಲ್ಲಿ ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ನಮ್ಮ JDS ನಲ್ಲಿದ್ದರು. ಅದರಲ್ಲಿ ಅದ್ರ ಹಿಂದಿನ 6 ಸರ್ಕಾರ ಹಿಂದಿನ ಮಗ್ಲ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಉಪಮುಖ್ಯಮಂತ್ರಿ ಆಗಿದ್ದರು. ನಂತರ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದರು. ಅದಾಗಿದ್ದ ಪೂರ್ವದಲ್ಲೇ ಅಹಿಂಸದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಹೊರಗೆ ಬಂದರು. ಹಾಗೆ ಇವತ್ತು ಆವತ್ತೇನು ಹೊರಗೆ ಬಂದಿದ್ದಾರೆ, ಆವತ್ತೇನು ಇವ್ರು ಹೊರಗೆ ಹಾಕಿದ್ದಾರೆ JDS ಅವರು. ಇವತ್ತಿಗೂ ಅದು ಮುಂದುವರೆದದು. ಏನೋ ಆಗುಮಿಗೂ ಚೆಂದಾಗಿ ಮಾತಾಡ್ತಿರ್ಬೋದು, ಬಟ್ ಒಳಗಿನ ಗ್ರಜಸ್ ಮಾತ್ರ ಹಂಗೆ ಹೊಡೆದಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಯಾವ ರಾಜಕಾರಣಿನೂ ಇಲ್ಲಿ ಬೆಳೆಗೊಡ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಯಾರಿದ್ರೂ ಸಹಿತ ಇವರಿಬ್ಬರ ಒಂದು ಹಿಡಿತದಲ್ಲಿ ಇರಬೇಕು. ಇವತ್ತು GT ದೇವೇಗೌಡರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಶ್ರೀನಿವಾಸ ಪ್ರಸಾದರವರು ಇರ್ಬೋದು, ಇನ್ನೊಬ್ಬರು ಇರಲಿ, ಅಥವಾ ಡಿ ಕೆ ಶಿವಕುಮಾರ್ ಇರಲಿ, ಅಥವಾ ನಮ್ಮ ಡಿ ಕೆ ಸುರೇಶ್ ಅವರು ಇರಲಿ, ಇವರೆಲ್ಲರೂ ಇವರು ಸುತ್ತಮುತ್ತ. ಯಾಕಂತಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಗುರುಗಳಾದಂಥ SM ಕೃಷ್ಣ ಅವರು ಬಿ ಜೆ ಪಿಗೆ ಹೋಗಿ ಏನೋ ಹಾಗೆ ಒಂದು ಕಡೆ ಎಲ್ಲೋ ಮೂರಿ ಸೇರಿಬಿಟ್ರು ಅವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಸ್ತಿತ್ವಕ್ಕಾಗಿ ಒಬ್ರು ಯಾರಾದರೂ ಬೇಕು ಅವ್ರಿಗೆ. ಅದರಲ್ಲೂ ಗೌಡರಲ್ಲಿ ನಾ ಗೌಡ ಪರ ಇದ್ದಾವ, ನಾ ಒಕ್ಕಲಿಗರ ಪರ ಇದ್ದಾವ ತೋರಿಸುವಾಗೆ ಒಂದು ತಿಕ್ಕಾಟ ನಮ್ಮ ದೇವೇಗೌಡರಿಗೆ ಮತ್ತು ಈ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲಿಂದ ನಡೆದು ಬಂದವ್ರಿ. SM ಕೃಷ್ಣ ಅವರ ಕಾಲದಿಂದಲೂ ಆವತ್ತಿಂದ ಇವರು SM ಕೃಷ್ಣ ಅವ್ರು ಹಿಡ್ಕೊಂಬಂದರು. SM ಕೃಷ್ಣ ಅವರ ಒಕ್ಕಲಿಗರನ್ನು ಇವ್ರು ಹಿಡ್ಕೊಂಬಂದರು. ದೇವೇಗೌಡರು ತಮ್ಮ ಒಕ್ಕಲಿಗರದ ಒಂದು ಒಕ್ಕಲಿಗರನ್ನು ಹಿಡ್ಕೊಂಡು ಅವರು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಇವು ಅಲ್ಲೇ ಮೈಸೂರು ಸುತ್ತಮುತ್ತ ಇರುವಂಥ ನಡೀತಿರುವಂಥ ರಾಜಕಾರಣ. ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಸೆಂಟ್ರ್ ಆಗಿರ್ಬೋದು, ಇವೆಲ್ಲ ಈ ಸುತ್ತಮುತ್ತ ಇವ್ರದ್ದು ಪ್ರಭಾವ ಹೆಚ್ಚಿ ಮತ್ತು ಹೆಚ್ಚಿಗೆ ಸೀಟ್ಗಳು ಅಲ್ಲೇ ಇರುವಂಥದ್ದು. ನಿಮಗೆ ಗೊತ್ತದ, ನಮಗೆ ಗೊತ್ತದ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೇ ಇವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಇದ್ದರೂ ಸಹಿತ ಅವರು ದೇವೇಗೌಡರು ಹಳೆಯ CN ಮಂಜುನಾಥ್ ಡಾಕ್ಟರ್ ಅವ್ರಿಗೆ ಯಾಕೋ ಏನೋ ನಾನು MP ಆಗ್ಬೇಕಂತ ತಲೆಯಲ್ಲಿ ಬಂದದ ಕಾಣ್ತದೆ. ಮತ್ತು ಅದ್ರ ಜೊತೆಗೆ ದೊಡ್ಡ ಅವರು ಏನಪ್ಪ ಅಂತಂದ್ರೆ ಡಾಕ್ಟರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದವರ
ಅದು ಅವ್ರಿಗೆ ಇದ್ದಂಥ ಒಂದು ಏನಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್. ಜೊತೆಗೆ ಅವ್ರು ಒಳ್ಳೆಯ ಹೆಸರದ ಹೃದಯ ರೋಗ ತಜ್ಞರವರು. ಅವ್ರ ಬಗ್ಗೆ ಭಾಳಷ್ಟು ರೆಸ್ಪೆಕ್ಟ್ ಅದ, ಅದರಲ್ಲೂ ಬೆಂಗಳೂರು ಏರಿಯಾದಲ್ಲ. ಮತ್ತು ಜೊತೆಗೆ ದೇವೇಗೌಡರ ಆಶೀರ್ವಾದದಿಂದ ಎಚ್ ಡಿ ಕುಮಾರಸ್ವಾಮಿಯವರಂಥ ಅಳಿಯರು, ರೇವಣ್ಣ ಅಂತವ್ರು ಅಳಿಯರು, ಅವರು ಎಲ್ಲರೂ ಸುತ್ತಮುತ್ತ ತಮ್ಮ ಏನಪ್ಪ ಒಕ್ಕಲಿಗ ಸಮುದಾಯ ತಗೊಳ್ಳೋದು. ಹೀಗಾಗಿ ಈ ಒಕ್ಕಲಿಗರನ್ನು ಅಂದರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶರನ್ನು ಸೋಲಿಸುವಾಗ ಈ ಒಕ್ಕಲಿಗರು ಪ್ರಯತ್ನ ನಡೆಸಿದ್ದಾರೆ. ಮತ್ತು ಈಗಾಗಲೇ ಹಿಂದಿನ ಪ್ರಯತ್ನಗಳಲ್ಲೇ ನಿಮಗೆ ಗೊತ್ತದ, ಹಿಂದಿನ 2013 17 ಆ ಸಂದರ್ಭದಲ್ಲೇನು ನಮ್ಮ ಇವ್ರ ನಡಕನೇ ಸಿಕ್ಕಾಟಿದ್ದು. ರಾಮನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತ್ತೇನೋ ಬರೀ ಕನಕಪುರ ಆಗಿರ್ಬೋದು, ಯಾವುದೂ ಇದ್ರ ಇವರಿಬ್ಬರ ಮಧ್ಯದಲ್ಲಿ ತಿಕ್ಕಾಟ. ಒಂದು ಕಡೆ JDS, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಅವ್ರ ನಡಕ್ಕೆ ತಮ್ಮ